ತೈಲ ಅನಿಲ ಘಟಕಗಳ ಮೇಲೆ ದಾಳಿ ಬೇಡ ಅಂತ ಇರಾನ್ಗೆ ಮೋದಿ ಸಲಹೆ ಕೊಡ್ತಾ ಇದ್ದಾರೆ. ಸೊ ತೈಲ ಅನಿಲ ಈ ಘಟಕಗಳ ಮೇಲೆ ದಾಳಿ ಬೇಡ ಅಂತ ಅವರು ಸಲಹೆಯನ್ನು ಕೊಡ್ತಾ ಇರೋದು ಪ್ರಧಾನಿ ಮೋದಿ ಅವರು. ಏನಂತ ಹೇಳ್ತಿದ್ದಾರೆ ಅಂತಂದರೆ, ಈ ಮೂಲಸೌಕರ್ಯ ಹಾನಿಗೆ ಮೋದಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದು. ಇರಾನ್ ಅಧ್ಯಕ್ಷ ಮಸೂದ್ಗೆ ಪ್ರಧಾನಿ ಕರೆ ಮಾಡಿ ಭಾರತೀಯರ ಭದ್ರತೆ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಮಧ್ಯಪ್ರಾಚ್ಯ ಸಂಘರ್ಷದ ನಡುವೆಯೇ ಪ್ರಧಾನಿ ಮೋದಿಯವರು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರಿಗೆ ಈದ್ ಮತ್ತು ನವರೋಜ್ ಹಬ್ಬದ ಶುಭಾಶಯ ತಿಳಿಸಿದ್ದಾನೆ. ಈ ಹಬ್ಬವು ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿ ತರಲಿ ಅಂತ ಹಾರೈಸಿದ್ದಾರೆ. ಇರಾನ್ ಅಧ್ಯಕ್ಷರ ಜೊತೆಗೆ ನಡೆಸಿದಂಥ ದೂರವಾಣಿ ಮಾತುಕತೆಯಲ್ಲಿ ಅವರು ಪ್ರಾದೇಶಿಕ ಸ್ಥಿರತೆ ಮತ್ತು ಅಂತಾರಾಷ್ಟ್ರೀಯ ಪೂರೈಕೆ ಸರಪಳಿಯನ್ನು ಅಸ್ತವ್ಯಸ್ತಗೊಳಿಸುವ ಮೂಲ ಸೌಲಭ್ಯಗಳ ಮೇಲಿನ ದಾಳಿಯನ್ನು ಖಂಡಿಸಿದ್ದಾರೆ. ನೌಕಾಯಾನ ಸ್ವಾತಂತ್ರ್ಯದ ರಕ್ಷಣೆ ಹಾಗೂ ಹಡಗು ಮಾರ್ಗಗಳು ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಬೇಕಾದ ಅಗತ್ಯವನ್ನು ಕೂಡ ಇದೇ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಇರಾನ್ನಲ್ಲಿರುವಂತಹ ಭಾರತೀಯ ನಿವಾಸಿಗಳ ಭದ್ರತೆ ಮತ್ತು ಸುರಕ್ಷತೆಯ ವಿಚಾರದಲ್ಲಿ ಸರ್ಕಾರದಿಂದ ಸಿಗ್ತಾ ಇರುವಂತಹ ಬೆಂಬಲದ ಕುರಿತು ಕೂಡ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 28ರಂದು ಯುದ್ಧ ಆರಂಭವಾದ ಬಳಿಕ ಮೋದಿ ಇರಾನ್ ಅಧ್ಯಕ್ಷರ ನಡುವಿನ ಎರಡನೇ ಮಾತುಕತೆ ಇದಾಗಿದೆ. ಮಾರ್ಚ್ 12ರಂದು ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರು ಮೋದಿ ಅವರಿಗೆ ಕರೆ ಮಾಡಿ ಸಂಘರ್ಷದ ಪರಿಸ್ಥಿತಿ ಕುರಿತು ವಿವರಣೆಯನ್ನು ನೀಡಿದರು. ಇನ್ನು ಹೋರ್ಮೋಜ್ ಮೂಲಕ ಮತ್ತೆರಡು LPG ಟ್ಯಾಂಕರ್ಗಳು ಭಾರತದತ್ತ ಅಂತ ಒಂದು ವಿಚಾರ ಇದೆ. ಭಾರತಕ್ಕೆ ಹೋರ್ಮೋಜ್ ಜಲಸಂಧಿ ನಿಯಮ ಸಡಿಲ ಹಿನ್ನೆಲೆಯಲ್ಲಿ ಭಾರತದ ಮತ್ತೆರಡು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಟ್ಯಾಂಕರ್ಗಳು ಭಾರತದತ್ತ ಹೊರಡೋದಕ್ಕೆ ಸಜ್ಜಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾರತದ ಧ್ವಜ ಹೊಂದಿರುವಂಥ ಪೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಎಂಬ ಎರಡು LPG ಹಡಗುಗಳು UAEಯ ಶಾರ್ಜಾ ಸಮೀಪ ಲಂಗರು ಹಾಕಿದೆ. ಇವುಗಳು ಶನಿವಾರ ಸಂಜೆ ಸಂಚಾರ ಆರಂಭಿಸಿ ಹೋರ್ಮೋಜ್ ಜಲಸಂಧಿ ದಾಟಿ ಭಾರತದತ್ತ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸ್ತಾ ಇದ್ವು. ಕಳೆದ ವಾರ ಇರಾನ್ನಿಂದ ಭಾರತದ ಶಿವಾಲಿಕ್ ನಂದಾದೇವಿ LPG ನೌಕೆ ಭಾರತಕ್ಕೆ ಬಂದಿದ್ದು. ಸೊ ಇನ್ನು ಎರಡು ಬರಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ.